ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸಂಚಿಕೆ ಮುದ್ದು ಸೊಸೆ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಕ್ವಾಟ್ಲೆ ಹೇಳ್ತಾರೆ, ಅಣ್ತಮ್ಮ ನಿಮ್ಮ ತಮ್ಮ ಅವನಲ್ಲ, ಭಾರಿ ಭಯಂಕರ ಬಿಡಪ್ಪ. ಈ ಫಿಲಮಲ್ಲಿ ವಿಲನ್ಗಳಿರ್ತಾರಲ್ಲ ಅವ್ರಿಗಿಂತ ಕ್ರಿಮಿನಲ್ ಬುದ್ಧಿ ಉಪಯೋಗಿಸ್ತಾರೆ. ನಮಗೆ ಗೊತ್ತಿರಂಗೆ ಇಟ್ಟೆಲ್ಲ ಮಾಡಿದಾನೆ, ಇನ್ನು ನಮಗೆ ಗೊತ್ತಿಲ್ಲದೆ ಏನೆಲ್ಲ ಮಾಡಿರ್ಬೋದು, ಅದ್ಯಾವ್ರಿಗೆ ಗೊತ್ತು ಅಂತ ಕ್ವಾಟ್ಲೆ ಹೇಳ್ತಾರೆ. ನೀನು ಹೇಳ್ತಾ ಇರೋದು ದಿಟಾನೆ ಕಣ್ಲಾ, ಅಲ್ಲ ಕಟ್ಕೊಂಡೋಳಿಗೆ ಕೆಟ್ಟವಳಂತ ಪಟ್ಟ ಕಟ್ಟಿ ಹಟ್ಟಿಯಿಂದ ಆಚೆಗೆ ಅಟ್ಟಕ್ಕೆ ನೋಡ್ತಾನಲ್ಲ, ನೀ ಏನು ಅನ್ಬೇಕು ಹೇಳು. ನೋಡ್ಲಾ, ಇವನು ತೋರಿಸಿರೋ ಸಾಕ್ಷಿನ ಏನಾದರೂ ನಂಬಿ ಚಂಪನಿಗೆ ಏನಾದರೂ ಶಿಕ್ಷೆ ಆಗಿದ್ದಿದ್ರೆ ಎಂಥ ದೊಡ್ಡ ಅನಾಹುತ ಆಗಿರೋದು ಹೇಳು ಅಂತ ಭದ್ರವ್ರು ಹೇಳ್ತಾರೆ. ಅಪ್ಪ ತಂದೆ, ಚಂಪಾನೇ ತಪ್ಪು ಮಾಡಿದಳಂತ ಎಲ್ಲರೂ ನಂಬಿದ್ರಿ, ಆದರೆ ಚಂಪಾ ತಪ್ಪು ಮಾಡಿಲ್ಲ ಅಂತ ಅವ್ರ ಪರವಾಗಿ ನಿಂತಿರೋದು ಅತ್ತಿಗೆ ಒಬ್ರೇಯ ಅಂತ ಕ್ವಾಟ್ಲೆ ಹೇಳ್ತಾರೆ. ಅವತ್ತು ಅವಳು ಏನಾದರೂ ಅಷ್ಟು ಧೈರ್ಯವಾಗಿ ಮಾತಾಡಲಿಲ್ಲ ಅಂತ ಅಂದಿದ್ರೆ ಎಂಥ ದೊಡ್ಡ ತಪ್ಪು ನಡೆದೋಗಿರೋದು ಅಂತ ಭದ್ರವ್ರು ಹೇಳ್ತಾರೆ. ನೀನು ಏನೇ ಹೇಳು ಅಣ್ತಮ್ಮ, ನೆಂಡ್ರು ಮಾತ್ರ ವಾ ಅಂತ ಹೇಳ್ತಾ ಇರ್ಬೇಕಾದ್ರೆ ಭದ್ರಾ ಅವರು ಗುರಾಯಿಸಿ ನೋಡ್ತಾರೆ. ಆಗ ಕ್ವಾಟ್ಲೆ ಹೇಳ್ತಾರೆ, ಆಯ್ತು ಬಿಡಪ್ಪ, ಇನ್ನು ಹೆಂಡ್ರು ಅಂತ ಹೇಳೋದೇ ಇಲ್ಲ, ನಮ್ಮ ಅತ್ತಿಗೆಮ್ಮ ಅಂತ ಹೇಳ್ತೀನಿ. ಏನು ನಿನ್ನ ಹೆಂಡ್ರು ಅಂತ ಹೇಳಿದ್ರೆ ಮರ್ಯಾದೆ ಕಮ್ಮಿ ಆಗುತ್ತದಾ? ದಿಟ ಹೇಳ್ಬೇಕು ಅಂದ್ರೆ ಅತ್ತಿಗೆಮ್ಮ ಡಾಕ್ಟರ್ ಎಲ್ಲ ಆಗ್ಬೇಕಾಗಿರೋದು, ಬದಲಾಗಿ ಲಾಯರು ಅಥವಾ CBI ಆಫೀಸರ್ ಆಗ್ಬೇಕಾಗಿತ್ತು. ಅವತ್ತು ನೋಡಿದ್ರೆ ಮಾವಯ್ಯನ ಮುಂದ್ಗುಟ್ಟೆ ನಿಂತ್ಕೊಂಡು ಲಾಯರ್ ಥರ ಮಾತಾಡಿ ಟೈಮ್ ತಗೊಂಡ್ರು. ಈಗ ನೋಡಿದ್ರೆ ಒಳ್ಳೆ CBI ಆಫೀಸರ್ಗೆ ಯೋಚನೆ ಮಾಡಿ ಎಲ್ಲೋ ಅಡುಕ್ ಕುಂತಿರನ್ಗೆ ಮೆಸೇಜ್ ಮಾಡಿ ಬಲೆ ಬೀಳಿಸ್ಕೊಂಡ್ರು. ಆಮೇಲೆ ಚಂಪಾ ಏನು ತಪ್ಪು ಮಾಡಿಲ್ಲ ಅಂತವ ಏನು ಅಂತ ಅರ್ಥ ಮಾಡಿಸಿ ನಿನ್ನ ನ್ಯಾಯದ ಪರವಾಗಿ ನಿಲ್ಲಂಗೆ ಮಾಡಿದ್ರು. ಆಮ್ಯಾಕೆ ಅತ್ತಿಗೆಮ್ಮ ಎಷ್ಟು ಬುದ್ಧಿವಂತರು ಅಂತ ಅರ್ಥ ಮಾಡ್ಕೊ ಅಣ್ತಮ್ಮ ಅಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ. ಅಣ್ತಮ್ಮ CBI ಆಫೀಸರ್ ಬಂದ್ರು ಅಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ. ಅಷ್ಟರಲ್ಲಿ ವಿದ್ಯೆ ಅಲ್ಲಿಗೆ ಬಂದಿರ್ತಾರೆ. ಗೌಡ್ರೆ ಒಂದು ನಿಮಿಷ. ತುಂಬ ಥ್ಯಾಂಕ್ಸ್ ಗೌಡ್ರೆ, ಇವತ್ತು ನೀವು ಸರಿಯಾದ ಟೈಮ್ಗೆ ಅವನ್ನ ಎಳ್ಕೊಂಬಂದು ಚಂಪನ್ ಜೀವನ ಎರಡೂ ಉಳಿಸ್ಬಿಟ್ರಿ. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಮಾತಿಗೆ ಬೆಲೆ ಕೊಟ್ರಿ ಅಲ್ವೇ, ಅದಕ್ಕೆ ಇನ್ನೊಂದು ಥ್ಯಾಂಕ್ಸ್ ಗೌಡ್ರೆ ಅಂತ ವಿದ್ಯೆಯವ್ರು ಹೇಳ್ತಾರೆ. ಇದರಲ್ಲಿ ನಂದೇನಿದ್ದದು, ಎಲ್ಲ ಮಾಡಿದ್ ನೀನೇಯ. ಅದು ಅಲ್ದೇನೆಯ ನಿನ್ನ ಬುದ್ಧಿವಂತಿಕೆಯಿಂದ ಈ ವಿಶ್ವ ಎಲ್ಲಿದ್ದಾನೆ ಅಂತ ಕಂಡುಹಿಡ್ದು ನೀನು ನನಗೆ ಹೇಳ್ದೆ. ನಾನೋಗಿ ಅವನ್ನ ಕರ್ಕೊಂಬಂದು ಅಪ್ಪನ ಮುಂದ್ಗುಟ್ಟೆ ನಿಲ್ಸಿದ ಆಟೆಯ. ಇವತ್ತು ಚಂಪಾಗೆ ನ್ಯಾಯ ಸಿಕ್ಕಿದೆ ಅಂದರೆ ಅದಕ್ಕೆ ಕಾರಣ ನೀನೇಯ ಅಂತ ಭದ್ರವ್ರು ಹೇಳ್ತಾರೆ. ನೀವು ಇಲ್ಲದೆ ಹೋಗಿದ್ರೇ ನಾವೇನೇ ಮಾಡಿದ್ರು ನಾವು ಅವನ್ನ ಕರ್ಕೊಂಬರಕ್ಕೆ ಆಗ್ತಾ ಇರಲಿಲ್ಲ. ಹಂಗೆ ನೋಡೋದಕ್ಕೆ ಹೋದ್ರೆ ಚಂಪನ್ ಜೀವನ ಉಳಿಸಿದ್ದು ನೀವೇ ಗೌಡ್ರಿ ಅಂತ ವಿದ್ಯೆಯವ್ರು ಹೇಳ್ತಾರೆ. ಆಗ ಕ್ವಾಟ್ಲೆ ಹೇಳ್ತಾರೆ, ದಿಟ ಹೇಳ್ಬೇಕಂದ್ರೆ ಚಂಪನಿಗೆ ನ್ಯಾಯ ಸಿಗಕ್ಕೆ ನೀವಿಬ್ಬರೇ ಕಾರಣ ಬಿಡಿ, ನೀವಿಬ್ರು ಜೊತೆಯಾಗಿ ನಿಂತ್ರೆ ಸೋಲೋ ಮಾತೇ ಇಲ್ಲ, ಏನು ಹೇಳಿರಿ ಅಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ. ಕ್ವಾಟ್ಲೆ, ಚಂಪನ್ ಪರ ನ್ಯಾಯ ಇತ್ತು, ಅದಕ್ಕೆ ಅವಳ ಹಿಂದೆ ನಿಂತ್ಕೊಂಡೆ, ಅದಕ್ಕೆ ಬೇರೆ ಅರ್ಥ ಮಾಡ್ಕೋಬೇಡ ಅಷ್ಟೇ ಅಂತ ಹೇಳಿ ಭದ್ರವ್ರು ಅಲ್ಲಿಂದ ಹೊರಟ್ಬಿಡ್ತಾರೆ. ಕ್ವಾಟ್ಲೆ ಅವ್ರು ಹೇಳ್ತಾರೆ, ಅತ್ತಿಗೆಮ್ಮ ಚಂಪನ್ ಕಡೆ ಇರೋ ನ್ಯಾಯ ಅರ್ಥ ಆಯಿತು, ಆದರೆ ನಿಮ್ಮ ಕಡೆ ಇರೋ ನ್ಯಾಯ ಅರ್ಥ ಆಗ್ತಾ ಇಲ್ಲ ಅಷ್ಟೇ, ಹೇಳಿ ಏನು ಮಾಡೋದು ಅಂತ ಕ್ವಾಟ್ಲೆ ಅವ್ರು ಹೇಳಿದಾಗ ವಿದ್ಯೆಯವ್ರು ಹೇಳ್ತಾರೆ, ಹಂಗೆಯೇ ಇವತ್ತೆಲ್ಲ ನಾಳೆ ನನ್ನನ್ನು ಅರ್ಥ ಮಾಡಿಕೊಂಡು ನನ್ನ ಪರ ನಿಲ್ತ್ಕೊಂತಾರೆ ಅಂತ ನನಗೆ ನಂಬಿಕೆ ಇದೆ ಅಣ್ಣಯ್ಯ ಅಂತ ವಿದ್ಯೆಯವ್ರು ಹೇಳ್ತಾರೆ. ಈ ಕಡೆ ವಿದ್ಯೆಯವರು ತರಕಾರಿ ಹೆಚ್ಕೊಂತ ಯೋಚನೆ ಮಾಡ್ತಾ ಇರ್ತಾರೆ. ಅಯ್ಯಯ್ಯೋ, ನಾಳೆಯಿಂದ ಎಕ್ಸಾಮ್ ಬೇರೆ ಶುರು ಆಗ್ತಾ ಇದೆ, ಅಮ್ಮಮ್ಮ ಬೇರೆ ಏನೂ ಹೇಳಿಲ್ಲಲ್ವೇ, ಅದೇನು ನಿರ್ಧಾರ ಮಾಡಿದ್ರು ಅಂತ ಒಂದು ಗೊತ್ತಾಗ್ತಾ ಇಲ್ವಲ್ಲ. ಇನ್ನೂ ಒಂದ್ಸಲ ಅಮ್ಮಮ್ಮನ ಹತ್ರ ಮಾತಾಡಿ ನೋಡ್ಬಿಡ್ಲಿ, ಒಪ್ಕೊಂತಾರೋ ಇಲ್ಲೋ ಮನೆಯವ್ರ ಮುಂದೆ ಎಲ್ಲ ಹೇಳ್ಬಿಡ್ತಾರೋ, ಅಯ್ಯೋ ಏನು ಮಾಡಲಿ ಗೊತ್ತಾಗ್ತಾ ಇಲ್ವಲ್ಲ ಅಂತ ಚಡಪಡಿಸ್ಕೊತಾ ಇರ್ತಾಳೆ ವಿದ್ಯೆಯವರು. ಹಾಗಂತ ವಿದ್ಯೆಯವರು ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಅಲ್ಲಿಗೆ ಭದ್ರಾ ಅಜ್ಜಿ ಬಂದ್ಬಿಟ್ಟು ಲೇ ವಿದ್ಯಾ ಅಂತ ಕರೀತಾರೆ. ಆಗ ವಿದ್ಯೆಯವ್ರು ನೋಡ್ಬಿಟ್ಟು, ಅಯ್ಯೋ ಅಮ್ಮಮ್ಮ ಏನು ಇಲ್ಲಿ ಗಂಟ ಬಂದ್ಬಿಟ್ಟಿದ್ದೀರಾ, ಹೇಳ್ ಕಳಿಸಿದ್ರೆ ನಾನೇ ಬರ್ತಾ ಇದ್ದೆ, ಏನಾದರೂ ಮಾಡ್ಕೊಡ್ಬೇಕಾ ಅಮ್ಮಮ್ಮ ಅಂತ ಕೇಳ್ತಾರೆ. ಆಗ ಭದ್ರಾ ಅಜ್ಜಿ ಹೇಳ್ತಾರೆ, ನಾನು ನಿಂತವ ಏನೋ ಮಾತಾಡಬೇಕಾಗಿತ್ತು, ನೋಡು ನಿನ್ನ ಧೈರ್ಯ ಬುದ್ಧಿವಂತಿಕೆ ಸಮಯ ಪ್ರಜ್ಞೆಯಿಂದಾಗಿ ಇದರಲ್ಲಿ ಚಂಪಂದೇನು ತಪ್ಪಿಲ್ಲ, ಆ ಮನೆ ಹಾಳ ಮಾಡಿರೋ ಮಸ್ಲತ್ನಿಂದ ಸಾಬೀತು ಮಾಡಿದೆ ನೋಡು, ನನಗೆ ಭಾಳ ಸಂತೋಷವಾಯಿತು, ಅದನ್ನ ಹೇಳ್ಬೇಕಂತಾನೆ ನಾನು ಇಲ್ಲಿಗೆ ಬಂದಿರೋದು. ನಿಜವಾಗ್ಲೂ ನಿನ್ನನ್ನು ಮೆಚ್ಚಿದೆ ಕಣೆ ನಾನು, ಹೆಣ್ಣಿಗೆ ಇರೋ ತಾಳ್ಮೆ ಜೊತೆಗೆ ಬುದ್ಧಿವಂತಿಕೆನೂ ನಿನ್ನ ಹತ್ರ ಇದೆ ಕಣೆ, ಶಭಾಷ ಅಂತ ಹೇಳ್ತಾರೆ. ಆಗ ವಿದ್ಯೆಯವರು ತುಂಬ ಬೇಜಾರು ಮಾಡ್ಕೊಂಡು ನಿಂತಿರ್ಬೇಕಾದ್ರೆ ಭದ್ರಾ ಅಜ್ಜಿ ಹೇಳ್ತಾರೆ, ಏನೇ ನಾನು ಇಷ್ಟೊಂದು ನಿನ್ನ ಹೊಗಳ್ಬೇಕಾದ್ರೆ ಸುಮ್ಕೆ ನಿಂತಿದೀಯಲ್ಲ, ಖುಷಿ ಆಗ್ತಾ ಇಲ್ವೇನೆ ನಿನಗೆ ಅಂತ ಕೇಳಿದಾಗ ವಿದ್ಯೆಯವ್ರು ಹೇಳ್ತಾರೆ, ಅಮ್ಮಮ್ಮ ಇದಕ್ಕಿಂತ ನೀವು ನನಗೆ ಸಹಾಯ ಮಾಡೋಕ್ಕಂತ ಒಪ್ಕೊಂಡಿದ್ರಲ್ವೇ, ಅದೇ ನನಗೆ ಬಹಳ ಖುಷಿ ಕೊಡ್ತೈತೆ. ಓಹೋ, ಮರ್ತೋಗಿದ್ದೆ, ಅದೇನು ಸಹಾಯ ಮಾಡ್ಬೇಕಂತ ಹೇಳು, ನಾನು ಮಾಡ್ತೀನಿ ಅಂತ ಭದ್ರಾ ಅಜ್ಜಿ ಹೇಳ್ತಾರೆ. ಅದೇ ಅಮ್ಮಮ್ಮ, ನೀನು ಏನು ಬೇಕಾದರೂ ಕೇಳು, ನಡೆಸ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಪರೀಕ್ಷೆ ಬರೆಯೋದಕ್ಕೆ ಕರ್ಕೊಂಡು ಹೋಗ್ತೀರಾ ಅಂತ ನಾನು ಕೇಳಿದೆ, ಆಮೇಲೆ ನಿನ್ನ ಹತ್ರ ಬಂದು ಮಾತಾಡ್ತೀನಿ ಅಂತ ಹೇಳಿದ್ರಲ್ಲ ಅಂತ ವಿದ್ಯೆಯವ್ರು ಕೇಳ್ತಾರೆ. ಆಗ ಭದ್ರಾಜ್ಜಿ ಮನ್ಸೊಳಗೆ ಅನ್ಕೊಂತಾರೆ, ಅಯ್ಯೋ ಶಿವನೇ, ನಾನು ಅವತ್ತು ಹೇಳಿದ್ದನ್ನ ಇವಳು ಇನ್ನೂ ಬಿಟ್ಟೇ ಇಲ್ವಲ್ಲ, ಈಗ ಕೊಟ್ಟ ಮಾತನ್ನ ತಪ್ಪಂಗಿಲ್ಲ, ಒಳ್ಳೆ ಧರ್ಮ ಸಂಕಟಕ್ಕೆ ಸಿಗಿಸ್ತಾಳಲ್ಲ. ಅಮ್ಮಮ್ಮ, ಪರೀಕ್ಷೆ ನಾಳೆಯಿಂದ ಶುರು ಆಗ್ತೈತೆ,
ಅದಕ್ಕೆ ನಾಳೆಯಿಂದ ಒಂದು ವಾರ ಪರೀಕ್ಷೆ ಬರೆಯೋದಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ತೀರಾ ಅಂತ ಕೇಳ್ತಾಳೆ. ಆಮೇಲೆ ಈ ವಿಷಯದಲ್ಲಿ ನಿಮ್ಮನ್ನ ಧರ್ಮ ಸಂಕಟದೊಳಗೆ ಸಿಗಾಕಕ್ಕೆ ನನಗೆ ಇಷ್ಟ ಇಲ್ಲ ಅಮ್ಮಮ್ಮ. ನಿಮಗೇನಾದರೂ ಮನಸ್ಫೂರ್ತಿಯಾಗಿ ನನ್ನನ್ನು ಸಹಾಯ ಮಾಡಬೇಕು ಅಂತ ಅನಿಸಿದ್ರೆ ಮಾತ್ರ ಮಾಡಿ ಅಮ್ಮಮ್ಮ. ಇಲ್ಲ ಅಂದರೆ ಪರವಾಗಿಲ್ಲ ಅಮ್ಮಮ್ಮ, ನನ್ನ ಹಣೆ ಬರದಲ್ಲಿ ಬರ್ದಿಲ್ಲ ಅಂತ ನಾನು ಸುಮ್ಮನಾಗ್ಬಿಡ್ತೀನಿ. ಯಾವುದಕ್ಕೂ ಒಂದ್ಸಲ ಯೋಚನೆ ಮಾಡಿ ಹೇಳಿ ಅಮ್ಮಮ್ಮ ಅಂತ ವಿದ್ಯೆಯವ್ರು ಕೇಳ್ತಾರೆ. ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತ ಭದ್ರಾ ಅಜ್ಜಿ ಅಲ್ಲಿಂದ ಹೊರಟ್ಬಿಡ್ತಾರೆ. ವಿದ್ಯೆಯವರು ಮಾತಾಡ್ಕೋತಾರೆ. ಅಯ್ಯಯ್ಯೋ, ಅಮ್ಮ ನೋಡಿದ್ರೆ ಅಡ್ಗೋಡೆ ಮೇಲೆ ದೀಪ ಇಟ್ಬಿಟ್ಟು ಹೋಗ್ಬಿಟ್ರು. ನಾನು ಏನು ಮಾಡಲಿ, ನಾಳೆಯಿಂದ ಪರೀಕ್ಷೆ ಬೇರೆ ಶುರುವಾಗ್ತೈತೆ. ಭದ್ರಾ ಅಜ್ಜಿ ಹೇಳ್ತಾರೆ, ತಮ್ಮ ಸುಭಾಸ ಕುಡಿದು ಬಂದು ಚಂಪನ್ ಮೇಲೆ ಅಪವಾದ ಬರೋ ಹಂಗೆ ಮಾಡಿ ನಾವೆಲ್ಲರೂ ಅದು ಸತ್ಯ ಅನ್ನೋ ಹಾಗೆ ಮಾಡ್ಬಿಟ್ನಲ್ಲ, ಅದಕ್ಕೆ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ ನಮ್ಮ ದೊಡ್ಡವ್ರು ಹೇಳಿರೋದು. ಆ ವಿಷಯದಲ್ಲಿ ನಮ್ಮ ವಿದ್ಯೆನ ಮೆಚ್ಕೊಳ್ಬೇಕತ್ತೆ. ಅವಳು ಎಲ್ಲಿಂದಲೋ ಬಂದು ನಮ್ಮ ಚಂಪನ್ ನೋಡಿರೋದು ದಿನಗಳು ಕಮ್ಮಿನೇ ಆದರೂ ಅವಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅವಳ ಪರವಾಗಿ ನಿಂತು ಅವಳ ಪರ ವಾದ ಮಾಡಿ ಟೈಮ್ ತಗೊಂಡಿದ್ದಕ್ಕೆ ಸರಿ ಹೋಯ್ತು ಅಂತ ಮೋಹನ್ ಅವ್ರು ಹೇಳ್ತಾರೆ. ಆಗ ಭದ್ರಾ ಅಜ್ಜಿ ಹೇಳ್ತಾರೆ, ನೀನು ಹೇಳ್ತಾ ಇರೋದು ಸತ್ಯ ಮೋಹನ. ನಮ್ಮ ಭದ್ರಾ ಅವಳನ್ನ ಇಷ್ಟಪಟ್ಟು ಶಾನೆ ಒಳ್ಳೆ ಕೆಲಸ ಮಾಡ್ದ. ನನ್ನ ಮಗನುವೇ ಆಸ್ತಿ ಅಂತಸ್ತಿಗಿನ್ನ ಗುಣವೇ ಮುಖ್ಯ ಅಂತ ಅವಳನ್ನ ನಮ್ಮ ಅಟ್ಟಿ ಸೊಸೆ ಮಾಡ್ಕೊಂಡೋದಕ್ಕೂ ಸಾರ್ಥಕ ಆಯ್ತು ನೋಡು. ಅವಳಿಗೆ ವಯಸ್ಸಿಗೆ ಮೀರಿ ತಿಳುವಳಿಕೆ ಇದೆ. ನ್ಯಾಯದ ವಿಷಯಕ್ಕೆ ಬಂದರೆ ಅವಳು ನನ್ನ ಮಗನಂಗೆ ಎದುರಿಸಿ ನಿಂತು ಬಿಡ್ತಾಳೆ ಯಾರೇ ಇದ್ರೂ. ಇಲ್ಲದೆ ಹೋಗಿದ್ರೆ ನನ್ನ ಮಗ ಎಲೆಕ್ಷನಲ್ಲಿ ಗೆಲ್ಲಕ್ಕಾಯ್ತತ್ತೆ. ಅವಳು ಇಲ್ಲದೆ ಹೋದ್ರು ನೀನು ಗೆಲ್ತಿದ್ದೆ ಕಣಪ್ಪ. ಆದರೆ ಒಂದು ಇತಿಹಾಸ ನಿರ್ಮಾಣ ಹಾಗೆ ಗೆಲುವು ಸಿಗ್ತಾ ಇರಲಿಲ್ಲ ಅಂತ ಹೇಳಕ್ಕೆ ಬಂದೆ ಆಟೆಯ ಅಂತ ಭದ್ರಾ ಅಜ್ಜಿ ಹೇಳ್ತಾರೆ. ಭದ್ರಾ ಅಜ್ಜಿ ಹೇಳ್ತಾ ಇರಬೇಕಾದ್ರೆ ಶಿವರಾಮೇಗೌಡರಿಗೆ ವಿದ್ಯೆ ಮಾಡಿರೋ ಮೋಸ ನೆನಪಾಗಿ ಸುಮ್ಮನೆ ಕೂತಿರ್ತಾರೆ ಕೋಪದಲ್ಲಿ. ಇವನಿಗೆ ಎಷ್ಟೆಲ್ಲ ಕೆಟ್ಟ ಹೆಸರು ಬಂತು, ಇವನ ಪರವಾಗಿ ನಿಂತು ಕಳಂಕ ತೊಳೆದವಳು ಅವಳೇ ತಾನೇ ಅಂತ ಭದ್ರಾ ಅಜ್ಜಿ ಹೇಳ್ತಾ ಇರಬೇಕಾದ್ರೆ ಶಿವರಾಮೇಗೌಡರು ಹೇಳ್ತಾರೆ, ಅದು ಸರಿ, ಈಗ ಯಾಕೆ ಅವಳು ಗುಣಗಾನ ಮಾಡ್ತಾ ಇದೀಯಾ ಅಂತ ಕೇಳ್ತಾ ಇರಬೇಕಾದ್ರೆ ಭದ್ರಾ ಅಜ್ಜಿ ಹೇಳ್ತಾರೆ, ಶಿವರಾಮ, ನಾನು ಹಿಂಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ಅವಳು ತನಗೆ ಮದುವೆ ಇಷ್ಟ ಇಲ್ಲ ಅಂತ ಪೊಲೀಸ್ರಿಗೆ ಫೋನ್ ಮಾಡಿದ್ದು ಬಿಟ್ಟರೆ ಯಾವ ತಪ್ಪೂ ಮಾಡಿಲ್ಲ. ಇಲ್ಲಿ ತನಕ ಅವಳು ನಮ್ಮ ಮನೆಗೆ ಹಾಗೂ ನಮ್ಮ ಅಂತ್ಯನದ ಮರ್ಯಾದೆ ಎಲ್ಲ ಕಾಪಾಡ್ಕೊಂಡು ಬಂದಿದ್ದಾಳೆ. ಅವಳಿಂದ ನಮ್ಮ ಮಟ್ಟಿಗೆ ಒಳ್ಳೇದೇ ಆಗೈತಲ್ವೇ. ದಿಟವಾಗ್ಲೂ ಹೇಳ್ತೀನಿ, ನಾವೆಲ್ಲೇ ಹುಡುಕಿದ್ರು ಇಂಥ ಸೊಸೆನ ನಾವು ಹುಡುಕಿ ತರಕ್ಕಾಗ್ತಾ ಇರಲಿಲ್ಲ ಅಂತ ಭದ್ರಾ ಅಜ್ಜಿ ಹೇಳ್ತಾರೆ. ಒಟ್ಟಿನಲ್ಲಿ ಇಡೀ ಊರಿಗೂರೇ ಹೊಗಳುವಂಥ ಸೊಸೆನ ನೀನು ನಮ್ಮ ಮನೆಗೆ ತಂದುಬಿಟ್ಟೆ. ನಾನಿವಾಗ ಏನು ಹೇಳ್ತೀನಿ ಅಂದರೆ ದೊಡ್ಡ ಮನಸ್ಸು ಮಾಡಿ ಅಂತ ಹೇಳ್ತಾ ಇರಬೇಕಾದ್ರೆ ಶಿವರಾಮೇಗೌಡರು ಹೇಳ್ತಾರೆ, ಏನು ಕ್ಷಮಿಸ್ಬಿಡಂತೀಯಾ? ನಾನು 6 ತಿಂಗಳು ಜೈಲಾಗಿದ್ದದನ್ನ ನೀವು ಬೇಕಾದರೆ ಮರ್ತು ಬಿಡ್ಬೋದು. ಆದರೆ ನಾನು ಇದ್ದದ್ದು ಜೈಲಿನಾಗಲ್ಲ, ನರಕದಾಗ. ಒಂದೊಂದು ಕ್ಷಣ ಕಳೆಯೋವಷ್ಟೊತ್ತಿಗೆ ಒಂದು ಯುಗನೇ ಕಳೆದಂಗಾಯ್ತು ನನಗೆ. ಜೈಲಲ್ಲಿ ನನಗೆ ಮಾಡಿರೋ ಅವಮಾನಕ್ಕೆ ನಾನು ತಿನ್ನೋ ಅನ್ನದಲ್ಲಿ ಉಪ್ಪು ಖಾರ ಅನ್ನ ಹಾಕಿ ತಿನ್ಸೋರೆ. ಅಂಥ ಅವಮಾನ ನಾನು ಹೆಂಗವ ಮರೀಲಿ ನಾನು? ನೀವು ಬೇಕಾದರೆ ಅವಳು ಮಾಡಿದವನ್ನೆಲ್ಲ ಮರೆತುಬಿಟ್ಟು ಕ್ಷಮಿಸ್ಬಿಡ್ಬೋದು. ನಾನು ಮಾತ್ರ ನನ್ನ ಜನ್ಮ ಇರೋ ಗಂಟ ಅವಳನ್ನ ಕ್ಷಮಿಸೋಕ್ಕಿಲ್ಲ. ಅವಳು ಮಾಡಿರೋದು ಒಳ್ಳೇದನ್ನ ಒಪ್ಕೊಂಡ್ರೂ ಅವಳು ನಾನು ಜೈಲಲ್ಲಿ ಇರೋಕ್ಕೆ ಕಾರಣ ಆಗ್ಬಿಟ್ಲಲ್ಲ, ಅದನ್ನು ಮಾತ್ರ ನನ್ನ ಕೈಲಿ ಮರೆಯೋಕ್ಕಾಗಕ್ಕಿಲ್ಲ. ಇವತ್ತೇ ಕೊನೆ, ಅವಳ ವಿಷಯ ನನ್ನ ಮುಂದೆ ಮಾತಾಡಬಾರ್ದು ಅಂತ ಹೇಳಿ ಶಿವರಾಮೇಗೌಡರು ಅಲ್ಲಿಂದ ಹೊರಟ್ಬಿಡ್ತಾರೆ. ಮೋಹನ್ ಅವರು ಹೇಳ್ತಾರೆ, ನಿಮಗೆ ಗೊತ್ತೈತಲ್ಲ, ವಿದ್ಯೆನ ವಿಷಯ ಅವ್ರ ಹತ್ರ ಮಾತಾಡಿದ್ರೆ ಅವ್ರಿಗೆ ಇಷ್ಟ ಆಗಕ್ಕಿಲ್ಲ. ಅಲ್ಲ ಮೋಹನ, ನನ್ನ ಮಗನ ಜೈಲಿಗೆ ಕಳಿಸ್ತೋರ ಮೇಲೆ ನನಗೇನು ದ್ವೇಷ ಇಲ್ಲ ಅಂದ್ಕೊಂಡಿದ್ದೀರಾ? ಹಂಗಂತ ಅವಳು ಮಾಡಿರೋ ಒಳ್ಳೆ ಕೆಲಸ ನಾನು ಗುರ್ತಿಡಿಲಿಲ್ಲ ಅಂದರೆ ಹೆಂಗೆ ಹೇಳು? ಅಷ್ಟೊಂದು ಕಲ್ಮನ್ಸು ಮಾಡ್ಕೋಬೇಕಾ? ಅದು ಒಂದು ತಪ್ಪಿಟ್ಟು ಬೇರೆ ವಿಷಯದಲ್ಲಿ ಏನಾದರೂ ತಪ್ಪು ಮಾಡಿದಾಳೆ ಅವಳು ಅಂತ ತೋರ್ಸೋಕ್ಕಾಯ್ತದ ಎಲ್ಲರ ಕೈಲೂ? ನಾನು ಈ ವಿಷಯ ಮಾತಾಡಿದ್ಕೆ ಹೆಂಗೆ ಬೇಸರ ಮಾಡ್ಕೊಂಡು ಅಲ್ಲಿಂದ ಎದ್ದೋದ ನೋಡು ಅಂತ ಭದ್ರಾ ಅಜ್ಜಿ ಹೇಳ್ಬೇಕಾದ್ರೆ ಮೋಹನ್ ಅವ್ರು ಹೇಳ್ತಾರೆ, ನೀವೇನು ಬೇಜಾರು ಮಾಡ್ಕೋಬೇಡಿ ಅತ್ತೆ. ಅವ್ರು ಯಾರ ಮೇಲಾದರೂ ಒಂದು ಸರಿ ಕೋಪ ಮಾಡ್ಕೊಂಡ್ರೆ ಅಷ್ಟು ಬೀರ್ನೇ ಕ್ಷಮಿಸೋಕ್ಕಿಲ್ಲ ಅಂತ ನಿಮಗೆ ಗೊತ್ತಲ್ವೇ? ನೋಡವ, ಮುಂದಕ್ಕೆ ಏನಾಗಬೇಕು ಅದಾಯ್ತದೆ. ಈ ಕಡೆ ನೋಡಿರೋ ವಿದ್ಯೆ ಅವರು ಆಲ್ ಟಿಕೆಟ್ ಕೈಯಲ್ಲಿ ಹಿಡ್ಕೊಂಡು ಅಯ್ಯೋ ಏನು ಮಾಡಲಿ ಅಂತ ಗೊತ್ತಾಯ್ತಾನೆ ಇಲ್ವಲ್ಲ. ಅಷ್ಟರಲ್ಲಿ ಸರು ಕಾಲ್ ಮಾಡಿದಾಗ ಏನು ಸರು ಅಂತ ವಿದ್ಯೆಯವ್ರು ಕೇಳಿದಾಗ ಸರು ಹೇಳ್ತಾಳೆ, ಅಕ್ಕ ನಾಳೆ ಎಕ್ಸಾಮ್ ಐತಲ್ಲ, ಆಲ್ ದ ಬೆಸ್ಟ್ ಹೇಳೋಣ ಅಂತ ಕಾಲ್ ಮಾಡಿದೆ ಅಂತ ಹೇಳ್ತಾಳೆ. ಆಗ ವಿದ್ಯೆಯವ್ರು ಹೇಳ್ತಾರೆ, ನಾಳೆ ಎಕ್ಸಾಮ್ ಬರೆಯೋದೇ ಗ್ಯಾರಂಟಿ ಇಲ್ಲ ಸರು. ಮನೆ ಪರಿಸ್ಥಿತಿ ಗೊತ್ತಿದ್ರೂ ನಾನು ಹೆಂಗೆ ಪರೀಕ್ಷೆ ಬರೆಯೋಕೆ ಹೋಗಲಿ ಸರು ಅಂತ ಹೇಳಿದಾಗ ಬಾವನ್ನ ಹೆಲ್ಪ್ ತಗೋಬೇಕು ತಾನೆ ಅಂತ ಸರು ಹೇಳ್ತಾಳೆ. ಅಲ್ಲ, ನಿನಗೆ ಆಲ್ ಟಿಕೆಟ್ ಕೊಡ್ಸೋಕ್ಕೆ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ರಂತೆ, ಅಂದಮೇಲೆ ನಿನಗೆ ಎಕ್ಸಾಮ್ ಬರ್ಸೋಕ್ಕೆ ಸಹಾಯ ಮಾಡೋಕ್ಕಿಲ್ವ ಹೇಳು ಅಂತ ಸರು ಕೇಳ್ತಾಳೆ. ಅವೈಗೆ ಗೊತ್ತಿಲ್ದಂಗೆ ನನಗೆ ಸಹಾಯ ಮಾಡಿದ್ಕೆ ಇಷ್ಟೆಲ್ಲ ಅನಾಹುತ ಆಗೈತೆ, ಕಣ್ಣಾರ ಕಂಡು ನಾನು ಹೆಂಗೆ ಕೇಳಲಿ ಅಂತ ವಿದ್ಯೆಯವ್ರು ಹೇಳ್ತಾರೆ. ಈಗೇನೇ ಮಾಡ್ತೀಯ ಅಂತ ಸರು ಕೇಳಿದಾಗ ವಿದ್ಯೆಯವ್ರು ಹೇಳ್ತಾರೆ, ಗೊತ್ತಿಲ್ಲ ಸರು, ಈಗ ಅಮ್ಮಮ್ಮನ ಹತ್ರ ಸಹಾಯ ಕೇಳಿದ್ದೀನಿ, ಅವ್ರು ಏನು ಹೇಳ್ತಾರೋ ನೋಡಬೇಕು. ನನ್ನ ಹಣೆ ಬರದಲ್ಲಿ ಪರೀಕ್ಷೆ ಬರಬೇಕು ಅಂತ ಬರೆದಿದ್ರೆ ನಾನು ಬರದೇ ಬರಿತೀನಿ. ಸರ್, ಈ ವಿಷಯವಾಗಿ ಮಾತಾಡ್ತಾ ಇದ್ರೆ ಮನಸ್ಸಿಗೆ ತುಂಬ ಕಷ್ಟ ಆಗ್ತಾ ಇದೆ. ನಾಳೆವರೆಗೂ ಟೈಮ್ ಐತಲ್ಲ, ನೋಡ್ತೀನಿ ಬಿಡು. ಕಡೆ ವಿದ್ಯೆಯವರು ಆಲ್ ಟಿಕೆಟ್ ಕೈಯಲ್ಲಿ ಇಟ್ಕೊಂಡು ಟೀಚರ್ ಸಹ ಹೇಳಿದ್ದೆಲ್ಲ ನೆನ್ಪು ಮಾಡಿಕೊಂಡು ವಿದ್ಯೆನಿಗೆ ಸಹಾಯ ಮಾಡ್ತೀನಿ ಅಂತ ಭದ್ರಾ ಹೇಳಿದ್ದನ್ನು ನೆನ್ಪು ಮಾಡಿಕೊಂಡು
ಈ ಹಾಲ್ ಟಿಕೆಟ್ಸ್ ಸಿಗೋ ಸಲುವಾಗಿ ಎಷ್ಟೆಲ್ಲ ಹೋರಾಟ ಮಾಡಿದರು. ಈ ಹೋರಾಟಕ್ಕೆ ಫಲ ಸಿಗಬೇಕು ಅಂದರೆ ನಾನು ಎಕ್ಸಾಮ್ ಬರೀಲೇಬೇಕು, ನಾನು ಎಕ್ಸಾಮ್ ಬರಿತೀನೋ ಅಥವಾ ನನ್ನ ಕನಸಾಗೆ ಉಳಿಯುತ್ತೋ ನೋಡಬೇಕು ಅಂತ ಯೋಚನೆ ಮಾಡಿಕೊಂಡು ಅಳ್ತಾ ಕೂತಿರ್ತಾರೆ ವಿದ್ಯೆ ಅವರು. ಕಡೆ ನೋಡಿದರೆ ವಿದ್ಯಾ ನಾಳೆಯಿಂದ ನನ್ನ ಎಕ್ಸಾಮ್ ಐತೆ ಕರ್ಕೊಂಡು ಹೋಗ್ತೀರಾ ಅಂತ ಕೇಳಿದ್ದನ್ನು ಯೋಚನೆ ಮಾಡಿಕೊಂಡು ಭದ್ರಾ ಅಜ್ಜಿ ನಿಂತಿರ್ತಾರೆ. ಅಷ್ಟರಲ್ಲಿ ವಿದ್ಯಾ ಅಲ್ಲಿಗೆ ಬಂದದ್ದು ನೋಡಿ, ಓಹೋಹೋ ನೀನೇ ಬಂದ್ಯಾ, ಬಾ ಬಾ. ವಿದ್ಯಾ ಅವರು ಬರಬೇಕಾದ್ರೆ ಎಡು ಬಿಡ್ತಾರೆ, ಹುಷಾರು ಕಣೆ ನೀನೀಗ ಬಸ್ರಿ. ಅಮ್ಮಮ್ಮ ಈಗ ಯಾಕೆ ನನ್ನ ಕೂಗಿದ್ರಿ ಅಂತ ವಿದ್ಯಾ ಅವ್ರು ಕೇಳಿದಾಗ ಭದ್ರಾ ಅಜ್ಜಿ ಹೇಳ್ತಾರೆ, ಬೆಳಗ್ಗೆನೆ ಎದ್ದು ಸಿದ್ಧ ಆಗ್ಬಿಡು, ಎಲ್ಲಿಗೋ ಕರ್ಕೊಂಡು ಹೋಗ್ತೀರಾ ಅಂತ ನನ್ನ ಕೇಳಿದ್ದೆಲ್ಲ ಅಲ್ಲಿಗೆ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ. ಭದ್ರಾ ಅಜ್ಜಿ ಹೇಳಿರೋ ವಿಷಯನ ಕೇಳಿ ವಿದ್ಯನಿಗೆ ತುಂಬ ಖುಷಿಯಾಗಿ, ಅಮ್ಮಮ್ಮ ನೀವು ನಿಜ ಹೇಳ್ತಾ ಇದ್ದೀರಾ ತಾನೇ ಅಂತ ವಿದ್ಯವ್ರು ಕೇಳ್ತಾರೆ. ಆಗ ಭದ್ರಾ ಅಜ್ಜಿ ಹೇಳ್ತಾರೆ, ನಿಜಾನೇ ಹೇಳ್ತಾ ಇದ್ದೀನಿ ಕಣೆ, ಇಷ್ಟೊತ್ತಲ್ಲಿ ನಿನ್ನ ಹತ್ರ ಬಂದು ತಮಾಷೆ ಮಾಡೋದಕ್ಕೂ ನನಗೂ ಬೇರೆ ಕೆಲಸ ಇಲ್ವಾ, ಹೇಳ್ತಾ ಇರೋದು ನಿಜಾನೇ ಅಂತ ಹೇಳ್ತಾರೆ. ಆಗ ವಿದ್ಯವ್ರು ಹೇಳ್ತಾರೆ, ಅಮ್ಮಮ್ಮ ನನಗಾಗ್ತಾ ಇರೋ ಖುಷಿಗೆ ಏನು ಮಾಡಲಿ ಅಂತ ಹೇಳಿ ಭದ್ರಾ ಅಜ್ಜಿನ ಹಿಡ್ಕೊಂಡು ಮುತ್ತನ ಕೊಟ್ಬಿಡ್ತಾರೆ ಗಟ್ಟಿಯಾಗಿ ಹಿಡ್ಕೊಂಡು. ಆಗ ಭದ್ರಾ ಅಜ್ಜಿ ನೋಡ್ತಿದ್ದ ಹಾಗೆ ಕ್ಷಮಿಸ್ಬಿಡಿ ಅಮ್ಮಮ್ಮ ಅಂತ ವಿದ್ಯವ್ರು ಕೇಳ್ಕೊತಾರೆ. ಮಾತು ಕೇಳಿ ಅಷ್ಟು ಖುಷಿ ಆಗ್ಬಿಡ್ತು ನನಗೆ ಅಂತ ವಿದ್ಯವ್ರು ಹೇಳ್ತಾರೆ. ಆಗ ಭದ್ರಾ ಅಜ್ಜಿ ಹೇಳ್ತಾರೆ, ನೀನು ಇಷ್ಟು ಖುಷಿಯಾಗಿರೋದು ನೋಡಿದರೆ ನೀನು ಅದ್ರ ಮೇಲೆ ಎಷ್ಟು ಜೀವ ಮಾಡ್ಕೊಂಡಿದೆ ಅಂತ ನನಗೆ ಗೊತ್ತಾಗ್ತಾ ಇದೆ ಅಮ್ಮಮ್ಮ. ದಿಟ್ಟವಾಗ್ಲೂ ನೀನು ನನ್ನನ್ನು ಕರ್ಕೊಂಡು ಹೋಗ್ತೀಯ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ನೀವು ಒಪ್ಕೊಂಡಿರೋದು ನನಗೆ ಸ್ವರ್ಗ ಸಿಕ್ಕಷ್ಟೇ ಖುಷಿಯಾಗೋಯ್ತು. ನಿಮಗೆ ಹೆಂಗೆ ಥ್ಯಾಂಕ್ಸ್ ಹೇಳ್ಬೇಕಂತಾನೆ ಅರ್ಥ ಆಗ್ತಾ ಇಲ್ಲ ಅಮ್ಮಮ್ಮ ಅಂತ ವಿದ್ಯವ್ರು ಹೇಳ್ತಾರೆ. ಆಗ ಭದ್ರಾ ಅಜ್ಜಿ ಹೇಳ್ತಾರೆ, ನೋಡೆ ಇಲ್ಲಿ ಗಂಟ ನನ್ನ ಮಗನ ವಿರುದ್ಧವಾಗಿ ನಾನು ಎಲ್ಲೂ ಹೋಗಿಲ್ಲ. ನಾನೇ ಅವನಿಗೆ ಹೆಣ್ಮಕ್ಳನ್ನ ಕಾಲೇಜಿಗೆ ಕಳ್ಸೋದು ಬೇಡ ಅಂತ ಹೇಳಿದ್ದೆ. ಅಂಥದ್ರಲ್ಲಿ ನಿನ್ನನ್ನು ಅಲ್ಲಿ ಕರ್ಕೊಂಡು ಹೋಗೋದಕ್ಕೆ ಏನು ಕಾರಣ ಗೊತ್ತೇ? ನನ್ನ ಮಗ ಮಂತ್ರಿ ಆಗೋದಕ್ಕೆ ಅವನ್ನ ಗೆಲ್ಲಿಸಿ ಇಲ್ಲಿ ಗಂಟ ಮಂತ್ರಿ ಮಾಡಿದೀಯ ನೋಡು, ಅದಕ್ಕೆಲ್ಲ ಹೋರಾಡಿದೆ ನೋಡು, ಅದ್ರ ಸಲುವಾಗಿ ನಾನು ನಿನ್ನನ್ನು ಪರೀಕ್ಷೆ ಬರೆಯೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಟೆ ಅಲ್ಲ, ನಿನ್ನ ಹೊಟ್ಟೆಯಲ್ಲಿ ನಮ್ಮ ವಂಶದ ಕುಡಿ ಬೆಳೀತಾ ಇದೆ. ಗರ್ಭಿಣಿ ಅಂದಮೇಲೆ ಬೈಕೆ ಇದ್ದೇ ಇರ್ತದೆ, ಅದನ್ನು ಈಡೇರಿಸ್ಬೇಕಾಗಿರೋದು ನಮ್ಮ ಧರ್ಮ. ಅದಕ್ಕಾಗಿ ನಾನು ನಿನಗೆ ಮಾತು ಕೊಡ್ತಾ ಇದ್ದೀನಿ, ಬೆಳಗ್ಗೆ ಬಿರ್ನೆ ಎದ್ದು ರೆಡಿಯಾಗು ಹೋಗುವ ಅಂತ ಭದ್ರಾ ಅಜ್ಜಿ ಹೇಳಿದಾಗ ವಿದ್ಯವರು ಸರಿ ಅಮ್ಮಮ್ಮ ನಾನು ಇನ್ನು ಬರ್ತೀನಿ ಅಂತ ಅಲ್ಲಿಂದ ಹೊರಟ್ಬಿಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.